ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾರೆಟ್ ಹಲ್ವಾ ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ಕ್ಯಾರೆಟ್ ಹಲ್ವಾ. ಸುಮಾರು ಟೈಪಲ್ಲಿ ನೀವು ಕ್ಯಾರೆಟ್ ಹಲ್ವಾನ ತಯಾರಿಸಿರ್ತೀರಾ, ಆದ್ರೆ ಈ ಒಂದು ವಿಧಾನದಲ್ಲಿ ಕ್ಯಾರೆಟ್ ಹಲ್ವಾನ ತಯಾರಿಸಿ ನೋಡಿ, ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ತುಂಬಾ ಬೇಗ ಆಗುವಂತಹ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಈ ಒಂದು ಕ್ಯಾರೆಟ್ ಹಲ್ವಾನ. ಸೊ ಈಗ ನಾನು ಕ್ಯಾರೆಟ್ ಹಲ್ವಾ ತಯಾರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ತಯಾರಿಸೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಈಗ ಕ್ಯಾರೆಟ್ ಹಲ್ವಾನ ತಯಾರಿಸೋಣ. ನಾನಿಲ್ಲಿ ಸುಮಾರು 1 kg ಆಗೋಷ್ಟು ಕ್ಯಾರೆಟನ್ನು ತಗೊಳ್ತಾ ಇದ್ದೀನಿ. ಸೊ ಕ್ಯಾರೆಟು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನೀವು ಯಾವಾಗ ನಿಮಗೆ ಕ್ಯಾರೆಟ್ ತಿನ್ನಬೇಕು ಅನ್ನಿಸ್ದಾಗಲೆಲ್ಲ ತುಂಬ ಕಮ್ಮಿ ಇದ್ದಾಗಲೂ ಕೂಡ ನೀವು ಕ್ಯಾರೆಟ್ ಹಲ್ವನ ತಂದು ಕ್ಯಾರೆಟ್ನ ತಯಾರಿಸಿ ಕ್ಯಾರೆಟ್ ಹಲ್ವನ ಮಾಡಿಕೊಂಡು ತಿನ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಸೊ ಯಾರು ಬೇಕಿದ್ರೂ ಮಾಡ್ಬೋದು ಫ್ರೆಂಡ್ಸ್. ಮದುವೆಯಲ್ಲಿ ತಯಾರಿಸುವಂತಹ ಕ್ಯಾರೆಟ್ ಹಲ್ವನ ಈಗ ನೀವು ಮನೆಯಲ್ಲಿ ಯಾರು ಬೇಕಿದ್ರೂ ತಯಾರಿಸ್ಬೋದು. ಒಂದು ಬ್ಯಾಚುಲರ್ ರೂಮಲ್ಲಿ ಇರ್ತಾರಲ್ವ ಬ್ಯಾಚುಲರ್ಸು, ಸೊ ಅವರು ಕೂಡ ಈ ಒಂದು ಕ್ಯಾರೆಟ್ ಹಲ್ವಾನ ತಯಾರಿಸ್ಕೊಳ್ಬೋದು ಫ್ರೆಂಡ್ಸ್. ಅಷ್ಟು ಈಸಿಯಾಗಿ ಇದೆ ಮತ್ತು ಎಲ್ಲರೂ ಕೂಡ ಮಾಡುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಬೇಗ ಆಗುವಂತಹದ್ದು. ಸೊ ಈಗ ಮೊದಲನೇದಾಗಿ ಕ್ಯಾರೆಟ್ನ ನಾನಿಲ್ಲಿ ಅದರ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಸಿಪ್ಪೆಯನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ಎಲ್ಲದೂ ಕೂಡ ಸಿಪ್ಪೆಯನ್ನು ಕ್ಲೀನ್ ಮಾಡಿ ಅದನ್ನು ಒಂದು ಸಲ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಈ ರೀತಿ ಮೀಡಿಯಮ್ ಸೈಜಲ್ಲಿ ಇದ್ರೂ ನಡೆಯುತ್ತೆ, ಯಾಕೆಂದರೆ ದಪ್ಪ ಇದ್ದರೆ ನಮಗೆ ಜಾಸ್ತಿ ಅದು ಸಿಪ್ಪೆನೆಲ್ಲ ಕ್ಲೀನ್ ಮಾಡೋದು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಚಿಕ್ಕದಿದ್ದರೆ ಕ್ಯಾರೆಟ್ಗಳು ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ಅದಾದ ನಂತರ ಇದನ್ನು ತುರಿದು ತೊಗೊಳ್ಳೋಣ. ಸೊ ಕ್ಯಾರೆಟ್ ಎಲ್ಲದನ್ನು ಕೂಡ ತುರಿತಾ ಇದ್ದೀನಿ ನಾನು. ಬೇಕು ಅಂತಂದರೆ ಈ ರೀತಿಯಲ್ಲೂ ಕೂಡ ನೀವು ಮಾಡ್ಕೋಬೋದು. ಇಲ್ಲ ಅನ್ನೋದಾದರೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ನೀವು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿ ಕುಕ್ಕರಲ್ಲಿ ನೀವು ಕೂಡ ಬೇಯಿಸ್ಕೊಂಡು ಮಾಡ್ಕೋಬೋದು. ಸೊ ಆ ಒಂದು ವಿಡಿಯೋನು ಕೂಡ ನಾನು ಈ ಒಂದು ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಖಂಡಿತ ನೀವು ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಈಗ ನೋಡಿ, ಅದನ್ನು ಎಲ್ಲದನ್ನು ಕೂಡ ಕ್ಯಾರೆಟ್ನ ತುರಿದು ತಗೊಳ್ತಾ ಇದ್ದೀನಿ. ಮನೆಯಲ್ಲಿ ಯಾರಾದರೂ ಇದ್ದರೆ ಅವರ ಸಪೋರ್ಟ್ ಕೂಡ ತಗೊಳ್ಳಿ, ಯಾಕೆಂದರೆ ಒಬ್ಬರಿಗೆ ಕ್ಯಾರೆಟ್ 1 kg ತುರಿಯೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಲ್ಲ ಅನ್ನೋದಾದರೆ ಸಣ್ಣದಾಗಿ ಕಟ್ ಮಾಡಿ ನೀವು ಕೂಡ ಹಾಕ್ಕೊಳ್ಬೋದು. ಅದು ಒಂದು 2-3 ವಿಷಲ್ಸ್ ಮಾಡಿಸಿ ಅದಾದ ನಂತರ ನೀವು ಪ್ಯಾನಲ್ಲಿ ಹಾಕ್ಕೊಂಡ್ರೂ ಕೂಡ ನೀಟಾಗಿ ನಡೆಯುತ್ತೆ. ಸೊ ಈ ರೀತಿಯಾಗಿ ಕ್ಯಾರೆಟ್ ಎಲ್ಲ ತುರಿದು ನಾನು ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, 1 kg ಕ್ಯಾರೆಟನ್ನು ತೊಗೊಂಡಿರೋವಂಥದ್ದು. ನಂತರ ಒಂದು ಪ್ಯಾನಿಗೆ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಏನು ಜಾಸ್ತಿ ತೊಗೊಳ್ಳೋದಿಲ್ಲ, ಬೇಕು ಅಂತಂದರೆ ಹಾಕ್ಕೊಳ್ಬೋದು. ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ, ಒಂದು 2 ಸ್ಪೂನ್ ಆದರೆ ಸಾಕಾಗುತ್ತೆ. ಅದಕ್ಕೋಸ್ಕರ ತುಪ್ಪ ಸ್ವಲ್ಪ ಬಿಸಿಯಾಗಲಿ. ಬಿಸಿಯಾದ ನಂತರ ನಾವು ಈ ಒಂದು ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ಳೋಣ. ಸ್ಟವ್ನ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಈಗ ಕ್ಯಾರೆಟ್ ತುರಿಯನ್ನು ಇದಕ್ಕೆ ಎಲ್ಲದೂ ಕೂಡ ಹಾಕ್ಕೊಂಡಿದ್ದೀನಿ. ಪೂರ್ತಿಯಾಗಿ ಹಾಕ್ಕೊಳ್ಳೋಣ. ಸೊ ಇದನ್ನು ನೀವು ಹಾಗೆ ಡ್ರೈ ಮಿಕ್ಸ್ ಕೂಡ ಮಾಡ್ಕೋಬೋದು. ಬೇಡ ಅನ್ನೋದಾದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು. ಇಲ್ಲ ಬೇಡ ಅನ್ನೋದಾದರೆ ಹಾಗೆ ಕೂಡ ನೀವು ಮಾಡ್ಕೋಬೋದು. ಈಗ ಕ್ಯಾರೆಟ್ ಎಲ್ಲದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಕ್ಯಾರೆಟಲ್ಲಿರುವಂತಹ ಹಸಿ ವಾಸನೆ ಹೋಗೋ ಹಾಗೆ, ಮತ್ತು ಅದರಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ ಕ್ಯಾರೆಟಲ್ಲಿ. ಸೊ ಅದೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ ನಾವು ತುಪ್ಪದಲ್ಲಿ ಹೀಗೆ ಇದನ್ನು ಫ್ರೈ ಮಾಡ್ತಾ ಬರಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ನೀವು, ಇದೇ ರೀತಿಯಾಗಿ ಮಾಡ್ಕೋಬೇಕು. ನೋಡಿ, ತುಂಬಿತ್ತಿತ್ತು ಕ್ಯಾರೆಟ್ ತುಂಬಾ ಕಮ್ಮಿ ಆಗುತ್ತೆ. 1 kgಲಿ ಸುಮಾರು ಕ್ಯಾರೆಟ್ ಹಲ್ವ ಅಂದರೆ ಒಂದು ಅರ್ಧ kg ಅಷ್ಟು ಆದರೆ ಅದೇ ಹೆಚ್ಚು ಅಂತ ಅನ್ಕೋಬೋದು. ಯಾಕೆಂತಂದರೆ ಅದರಲ್ಲಿ ಅಷ್ಟು ನೀರಿನಂಶ ಇರುತ್ತೆ, ಮತ್ತು ಅದು ಬೇಯಿಸ್ತಾ ಕಮ್ಮಿ ಕ್ವಾಂಟಿಟಿ ಆಗಿಬಿಡುತ್ತೆ. ಅದಾದ ನಂತರ ನೋಡಿ, ಚೆನ್ನಾಗಿ ನಾವು ಒಂದು 2-3 ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಹಾಗೆ ತುಪ್ಪದಲ್ಲಿ ಫ್ರೈ ಮಾಡಿದ ನಂತರ ನಾನು 1 ಕಪ್ಪಿನ ಅಳತೆಯಲ್ಲಿ 3 ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು ಅರ್ಧ ಲೀಟರ್ ಆಗೋಷ್ಟು ಹಾಲು, ಇಷ್ಟು ನಮಗೆ ಬೇಕಾಗುತ್ತೆ ಸಾಫ್ಟ್ ಆಗೋದಕ್ಕೆ. ಕ್ಯಾರೆಟು 1 kg ಕ್ಯಾರೆಟಿಗೆ ಒಂದು ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಗಟ್ಟಿ ಹಾಲು ಹಾಕ್ಕೊಂಡಿದ್ದೀನಿ, ನೀರು ಹಾಕಿರೋವಂಥ ಹಾಲಲ್ಲ. ಸೊ
ನಾವು ಗಟ್ಟಿ ಹಾಲು ಹಾಕಿದ್ರೆ ಕೋವಾ ಆ ರೀತಿಯಾಗಿ ಹಾಕುವಂಥ ಒಂದು ಪ್ರಮೇಯನೇ ಬರೋದಿಲ್ಲ. ಗಟ್ಟಿ ಹಾಲಿರೋದ್ರಿಂದ ಅದರಲ್ಲೇ ಒಂದು ಕೊಬ್ಬಿನಂಶ ಎಲ್ಲ ಇರುತ್ತೆ ಮತ್ತು ಕೋವಾ ಅಂಶ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾವು ಗಟ್ಟಿ ಹಾಲು ಹಾಕ್ಕೊಂಡ್ರೆ ಹಲ್ವಾ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ 3 ಕಪ್ ಆಗುವಷ್ಟು ನಾನು ಹಾಲನ್ನು ಹಾಕ್ಕೊಂಡು ಒಂದ್ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಸುಮಾರು ಒಂದು 5ರಿಂದ 10 ನಿಮಿಷ ಬೇಯಿಸಬೇಕಾಗುತ್ತೆ. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಆದರೆ ಕ್ಯಾರೆಟು ಸ್ವಲ್ಪ ಬೇಯಬೇಕಲ್ಲ, ಚೆನ್ನಾಗಿ ಬೆಂದ್ರೇ ಅದು ಟೇಸ್ಟ್ ಬರೋದು. ಅದಕ್ಕೋಸ್ಕರ ನಾನು ಅಷ್ಟನ್ನು ಹಾಕ್ಕೊಂಡಾದ ನಂತರ ಈಗ ಸಕ್ಕರೆಯನ್ನು ಹಾಕ್ಕೊಳ್ಳೋಣ. 1 ಕಪ್ ಆಗುವಷ್ಟು ಸಕ್ಕರೆ ಫಸ್ಟಿಗೆ ಹಾಕ್ಕೊಂಡಿದ್ದೀನಿ. ನಂತರ ಮತ್ತೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಈಗ ಹಾಕ್ಕೊಳ್ಳೋಣ. ಟೋಟಲ್ ಆಗಿ 1.5 ಕಪ್ ಆಗುವಷ್ಟು ಸಕ್ಕರೆ ಬೇಕಾಗುತ್ತೆ. ನಿಮಗೆ ಬೇಕು ಅನ್ನೋದಾದರೆ ಸ್ವಲ್ಪ ಸ್ವೀಟ್ ಹೆಚ್ಚಾಗಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಕೂಡ ನೀವು ಹಾಕ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ನೀವು ಈ ಒಂದು ಮೀಡಿಯಮ್ ಆಗಿ ನಮಗೆ ಸ್ವೀಟ್ ಇರಲಿ ಸಾಕು ಅನ್ನೋದಾದರೆ 1.5 ಕಪ್ ಆಗುವಷ್ಟು ಹಾಕ್ಕೊಳ್ಬೋದು. ಇಲ್ಲ ಅನ್ನೋದಾದರೆ 2 ಕಪ್, ಜಾಸ್ತಿ ಸ್ವೀಟ್ ಬೇಕು ಅಂದರೆ 2 ಕಪ್ ಸಕ್ಕರೆ ಉಪಯೋಗಿಸಿ. ನಂತರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕ್ಯಾರೆಟ್ ನೀಟಾಗಿ ಬೇಯಬೇಕು. ಎಲ್ಲದೂ ಕೂಡ ಅದು ಏನು ನಾವು ಹಾಲು ಹಾಕಿದ್ದೀವಲ್ಲ, ಹಾಲು ಮತ್ತು ಸಕ್ಕರೆ ಎಲ್ಲ ಕೂಡ ಒಂದು ಅಬ್ಸರ್ವ್ ಮಾಡ್ಕೋಬೇಕು, ಅಷ್ಟು ಚೆನ್ನಾಗಿ ಬೇಯಬೇಕು. ಸೊ ಅಲ್ಲಿವರೆಗೂ ಅದನ್ನು ಹಾಗೆ ಬಿಟ್ಬಿಡೋಣ. ಅದಾದ ನಂತರ ಇನ್ನೊಂದು ಸೈಡು ನಾನು ಇಟ್ಕೊಂಡಿದ್ದೀನಿ. ಒಂದು ಪ್ಯಾನಿಗೆ ನಾನು ಡ್ರೈ ಫ್ರೂಟ್ಸ್ನ ತಗೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ನೀವು ಕುಟ್ಟಿ ಅದನ್ನು ಸ್ವಲ್ಪ ತರಿ ಮಾಡಿಕೊಂಡು ಕೂಡ ನೀವು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೋದು. ಅಥವಾ ನಾವು ಫಸ್ಟೇ ಈ ರೀತಿಯಾಗಿಯೇ ಫ್ರೈ ಮಾಡಿಕೊಂಡು ಅದಾದ ನಂತರ ಕಟ್ ಮಾಡ್ತೀವಿ ಅಂದರೆ ಅದು ಕೂಡ ನಡೆಯುತ್ತೆ. ಈಗ ತುಪ್ಪ ಸ್ವಲ್ಪ ಕರಗಿದ ನಂತರ ನಾವು ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಖಂಡಿತ ಡ್ರೈ ಫ್ರೂಟ್ಸ್ ಹಾಕಲೇಬೇಕು ಅಂತ ಏನಿಲ್ಲ, ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್, ಏನೂ ತೊಂದರೆ ಇಲ್ಲ. ಓಕೆ, ಈಗ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ದ್ರಾಕ್ಷಿಯನ್ನು ಹಾಕ್ಕೊಳ್ಳೋಣ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಸುಮಾರು ಒಂದು 7ರಿಂದ 8 ಬಾದಾಮಿ, ಹಾಗೆ ಒಂದು 10 ಗೋಡಂಬಿ ಮತ್ತು ಒಂದು 15ರಿಂದ 20 ದ್ರಾಕ್ಷಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಅಷ್ಟನ್ನು ಫ್ರೈ ಮಾಡಿ ಒಂದು ಸೈಡ್ ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡ್ಬೋದು ನೀವು ಸಕ್ಕರೆ ಮತ್ತು ಹಾಲು ಸ್ವಲ್ಪ ನೀಟಾಗಿ ಮಿಕ್ಸ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ನೀರಿನ ಅಂಶ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ, ಕರೆಕ್ಟಾಗಿದೆ. ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀವು ಹಾಲನ್ನು ಹಾಕ್ಕೊಳ್ಬೋದು, ಚೆನ್ನಾಗಿ ಬೆಂದಿಲ್ಲ ಅನ್ನೋದಾದರೆ. ಬೆಂದಿದೆ ಅಂದರೆ ಸೂಪರಾಗಿ ಬಂದಿದೆ ಅಂತ. ನಾನು ಇದಕ್ಕೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ, ವಿಡಿಯೋ ಎಡಿಟಿಂಗಲ್ಲಿ ಮಿಸ್ ಆಗಿದೆ, ಸಾರಿ. ನಂತರ ಡ್ರೈ ಫ್ರೂಟ್ಸ್, ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಹಾಕಿದ ನಂತರ ನಾವು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ನ ಹಾಗೆ ಹಾಕಿದ್ರೆ ಅದು ಹಾಗಾಗಿ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಓಕೆ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಸ್ವಲ್ಪನೂ ಕೂಡ ನೀರಿನಂಶ ಇರಬಾರ್ದು, ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಒಂದು 2 ಸೆಕೆಂಡ್ ಹಾಗೆ ಬಿಟ್ಟರೆ ನಮಗೆ ಪರ್ಫೆಕ್ಟ್ ಆಗಿರುವಂತಹ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಕ್ಯಾರೆಟ್ ಹಲ್ವಾನ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿರುವಂತಹ ಮದುವೆ ಮನೆಯಲ್ಲಿ ತಯಾರಿಸುವಂತಹ ರುಚಿಯಾಗಿರುವಂತಹ ಕ್ಯಾರೆಟ್ ಹಲ್ವಾನ ನೀವು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್, ಸಿ ಯು.